ಮಗು ಹಾಲ್ ಕುಡಿಯುವಾಗ ತಲೆ ತುಂಬಾ ಬೆವರ್ತಿದ್ಯಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗಾಗಿ. ನಾನು ಅಕ್ಷಿತಾ, ನಿನಿಮೋಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಲ್ ಕುಡಿಯುವಾಗ ಬೇಬಿಗೆ ಸ್ವಲ್ಪ ಸ್ವೆಟ್ಟಿಂಗ್ ಆಗೋದು ಕೆಲವೊಮ್ಮೆ ಸಾಮಾನ್ಯವಾಗಿರಬಹುದು. ಆದ್ರೆ ಬೆವರು ಮಾತ್ರ ನೋಡೋದಕ್ಕಿಂತ ಬೇಬಿ ಹಾಲು ಹೇಗ್ ಕುಡಿಯುತ್ತಿದೆ ಅನ್ನೋದನ್ನ ಗಮನಿಸೋದು ತುಂಬಾ ಮುಖ್ಯ. ಮೊದಲಿಗೆ ಸಿಂಪಲ್ ಕಾರಣ ನೋಡೋಣ. ರೂಮ್ ತುಂಬಾ ಬಿಸಿಯಾಗಿದೆಯಾ? ಬೇಬಿಗೆ ತುಂಬಾ ಕ್ಲಾತ್ಸ್ ಹಾಕಿದ್ದೀರಾ? ಬ್ಲಾಂಕೆಟ್ ಅಥವಾ ಲೇಯರ್ ಜಾಸ್ತಿ ಇದೆಯಾ? ಹಾಗಿದ್ರೆ ಬೇಬಿಗೆ ಹೀಟ್ ಆಗಿ ಸ್ವೆಟ್ಟಿಂಗ್ ಆಗಬಹುದು. ಆದ್ದರಿಂದ ಮೊದಲು ಬೇಬಿ ಕಂಫರ್ಟಬಲ್ ಆಗಿದೆಯಾ, ತುಂಬಾ ಹಾಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ. ಇನ್ನೊಂದು ವಿಷಯ, ಹಾಲು ಕುಡಿಯೋದು ಬೇಬಿಗೆ ಕೂಡ ಒಂದು ಎಫರ್ಟ್. ಸಕ್ ಮಾಡಬೇಕು, ಸ್ವಾಲನ್ ಮಾಡಬೇಕು, ಬ್ರೀತ್ ಮಾಡಬೇಕು. ಆದ್ದರಿಂದ ಫೀಡಿಂಗ್ ಸಮಯದಲ್ಲಿ ಸ್ವಲ್ಪ ಸ್ವೆಟ್ಟಿಂಗ್ ಕಾಣಿಸ್ಕೊಳ್ಬಹುದು. ಆದ್ರೆ ಇಲ್ಲಿ ಪೇರೆಂಟ್ಸ್ ಒಂದು ಮುಖ್ಯ ವಿಷಯ ಗಮನಿಸಬೇಕು. ಬೇಬಿ ಹಾಲು ಕುಡಿಯುವಾಗ ಈ 4 ಥಿಂಗ್ಸ್ ನೋಡಿ. ಒಂದು, ಬೇಬಿ ಚೆನ್ನಾಗಿ ಹಾಲು ಕುಡಿತಿದ್ಯಾ? ಹಾಲು ಕುಡಿಯುತ್ತಾ ಪದೇ ಪದೇ ನಿಲ್ಲಿಸ್ತಿದ್ಯಾ? ಅಥವಾ ಸ್ವಲ್ಪ ಕುಡಿದ ತಕ್ಷಣ ತುಂಬಾ ಟಯರ್ಡ್ ಆಗ್ತಿದ್ಯಾ ಅಂತ ನೋಡ್ಬೇಕು. ಹಾಗೆ ಎರಡನೆಯದು, ಬೇಬಿಯ ಬ್ರೀತಿಂಗ್ ಹೇಗಿದೆ. ಸೊ ಹಾಲು ಕುಡಿಯುವಾಗ ತುಂಬಾ ಫಾಸ್ಟ್ ಆಗಿ ಉಸಿರಾಡ್ತಿದ್ಯಾ ಅಥವಾ ಉಸಿರಾಡಲು ಕಷ್ಟಪಡುತ್ತಿರುವಂತೆ ಕಾಣ್ತಿದ್ಯಾ ಅಂತ ನೋಡ್ಬೇಕಾಗುತ್ತೆ. ಮೂರನೆಯದು, ಬೇಬಿಯ ಓವರ್ ಆಲ್ ಬಿಹೇವಿಯರ್ ಹೇಗಿದೆ. ಫೀಡ್ ಮುಗಿದ ಮೇಲೆ ಬೇಬಿ ಕಂಫರ್ಟಬಲ್ ಆಗಿ ಸಾಮಾನ್ಯವಾಗಿ ಬಿಹೇವ್ ಮಾಡ್ತಿದ್ಯಾ ಅಂತ ನೋಡ್ಬೇಕು. ಹಾಗೆ ನಾಲ್ಕನೆಯದು, ವೇಟ್ ಗೇನ್ ಹೇಗಿದೆ. ರೆಗ್ಯುಲರ್ ಚೆಕಪ್ ನಲ್ಲಿ ಬೇಬಿಯ ವೇಟ್ ಮತ್ತೆ ಗ್ರೋತ್ ಸರಿಯಾಗಿ ಹೆಚ್ಚಾಗ್ತಿದ್ಯಾ? ಈ ವಿಷಯಗಳು ನಾರ್ಮಲ್ ಇದ್ದರೆ ಸ್ವಲ್ಪ ಸ್ವೆಟ್ಟಿಂಗ್ ಮಾತ್ರ ಇದ್ದುದಕ್ಕೆ ತಕ್ಷಣ ಭಯಪಡುವ ಅಗತ್ಯ ಇಲ್ಲ. ಆದ್ರೆ ಪ್ರತಿ ಫೀಡ್ ಸಮಯದಲ್ಲೂ ತುಂಬಾ ಸ್ವೆಟ್ಟಿಂಗ್ ಆಗ್ತಿದ್ದೆ, ಜೊತೆಗೆ ಬೇಬಿ ಬೇಗ ಟಯರ್ಡ್ ಆಗ್ತಿದ್ರೆ, ಹಾಲು ಕುಡಿಯಲು ಕಷ್ಟಪಡ್ತಿದ್ರೆ, ಮತ್ತೆ ಬ್ರೀತಿಂಗ್ ಫಾಸ್ಟ್ ಅಥವಾ ಡಿಫಿಕಲ್ಟ್ ಆಗ್ತಿದ್ರೆ, ಅಥವಾ ವೇಟ್ ಗೇನ್ ಸರಿಯಾಗಿಲ್ಲ ಅಂದ್ರೆ ಪೀಡಿಯಾಟ್ರಿಷಿಯನ್ ಜೊತೆ ಮಾತನಾಡಿ. ಇದನ್ನ ಇಗ್ನೋರ್ ಮಾಡಬೇಡಿ. ಬೇಬಿಗೆ ಉಸಿರಾಡಲು ತುಂಬಾ ಕಷ್ಟವಾಗೋದು ಅಥವಾ ತುಟಿ, ನಾಲಿಗೆ ನೀಲಿ ಅಥವಾ ಬೂದು ಬಣ್ಣ ಕಾಣಿಸುವುದು ಕಂಡು ಬಂದರೆ ತಕ್ಷಣ ಎಮರ್ಜೆನ್ಸಿ ಮೆಡಿಕಲ್ ಕೇರ್ ಪಡೆಯಬೇಕು. ಆದ್ದರಿಂದ ಮಗು ಹಾಲು ಕುಡಿಯುವಾಗ ಬೆವರ್ತಿದೆ ಅಂದ ಮಾತ್ರಕ್ಕೆ ಭಯ ಪಡಬೇಡಿ. ಮೊದಲು ಹೀಟ್ ಚೆಕ್ ಮಾಡಿ, ಬೇಬಿಯ ಫೀಡಿಂಗ್ ನೋಡಿ, ಬ್ರೀತಿಂಗ್ ನೋಡಿ, ಮತ್ತೆ ಗ್ರೋತ್ ನೋಡಿ. ಒಂದು ಸಿಂಪ್ಟಮ್ಸ್ ನೋಡಿ ಕನ್ಕ್ಲೂಷನ್ಗೆ ಬರಬೇಡಿ. ನಿಮ್ಮ ಬೇಬಿಗೂ ಹಾಲು ಕುಡಿಯುವಾಗ ತಲೆ ಬೆವರ್ತಿದ್ಯಾ? ಕಮೆಂಟ್ ನಲ್ಲಿ ಹೌದು ಅಂತ ಹೇಳಿ. ಬೇಬಿ ಎಷ್ಟು ತಿಂಗಳದು ಅನ್ನೋದನ್ನು ಕಮೆಂಟ್ ಮಾಡಿ. ಈ ಇನ್ಫಾರ್ಮೇಶನ್ ಇನ್ನೊಬ್ಬ ಮಾಮ್ಗೆ ಯೂಸ್ಫುಲ್ ಆಗಬಹುದು ಅನ್ಸಿದ್ರೆ ಶೇರ್ ಮಾಡಿ. ಇಂತಹ ಬೇಬಿ ಕೇರ್ ಮತ್ತೆ ಪೇರೆಂಟಿಂಗ್ ಇನ್ಫಾರ್ಮೇಶನ್ ಗಾಗಿ ನಿನಿಮೋಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.